ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದ ಸಚಿನ್ ಏನು ಈಗಾಗಲೇ ರೈಲ್ವೆ ಹಳಿಗೆ ತಲೆ ಕೊಟ್ಟು ಸುಸೈಡ್ ಮಾಡ್ಕೊಂಡಿದ್ದಾನ. ಆ ಒಂದು ಮನೆಗೆ ಕ್ಷೇತ್ರದ ಮಾಜಿ ಶಾಸಕ ಪ್ರಕಾಶ್ ಖಂಡೂರು ಆಗಮಿಸಿದ್ದಾರೆ. ಟೋಟಲಿ ಪೊಲೀಸ್ ಇಲಾಖೆ ವೈಫಲ್ಯಕ್ಕೆ ಆ ಒಂದು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್, ಕಣ್ಣೀರು ಹಾಕ್ತಾ ಇದ್ದಾರೆ. ಪೊಲೀಸರು ಇದ್ದಾರೆ ಇಲ್ಲ, ಠಾಣೆಗಳು ಯಾಕೆ ಬೇಕು ಅಂತ ಹೇಳೋರು ಕಣ್ಣೀರು ಹಾಕ್ತಾ ಇದ್ದಾರೆ. ಪೊಲೀಸ್ ವೈಫಲ್ಯನೇ ಆ ಒಂದು ಸಚಿನ್ ಕುಟುಂಬಕ್ಕೆ ಆಸರೆಯಾದ ಯುವಕನ ಸಾವಿಗೆ ಕಾರಣ ಅಂತ ಹೇಳಿ ಏನು ಹೇಳ್ತೀರಿ ಸರ್? ಈ ಸಚಿನ್ ಅವ್ರ ಪಂಚಾಳ್ ಅವರು ಒಂದು ಗ್ರ್ಯಾಜುಯೇಟ್ ಹುಡುಗ, BA ಮಾಡಿ ಅವರು ಒಂದು LNT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇವ್ರು ಏನೋ ಒಂದು ಆಶಾಮಿಸ್ ತೋರಿಸಿ ಗುಲ್ಬರ್ಗಕ್ಕೆ ಒಯ್ದು ಗುಲ್ಬರ್ದಾಗ ಏನದ ಅವ್ರಿಗೆ ಏನದ ಕೆಲಸ ಕೊಡ್ತೀನಿ ಹಾಗೆ ಮಾಡ್ತೀನಿ ಅಂಥೇಳಿ ಇವ್ರ ಮ್ಯಾಗ ಒಂದು ಶೋಷಣೆ ಮಾಡಿ ಹುಡುಗಿಗೆ ಏನದ ಒಂಥರ ಧಮಕಿ ಕೊಟ್ಟು ಮನೆಗೆ ಬಂದು ಮನೆ ಏನದ ಹೆಣ್ಮಕ್ಳಿಗೂ ಹುಡುಗಿಯರಿಗೂ ಸಣ್ಣ ಹುಡುಗಿಯರಿಗೂ ಏನೋ ಧಮಕಿ ಕೊಟ್ಟು ಬೀದರ್ನಲ್ಲಿ 2 ಸಲ ಏನದ ಈ ಥರ ಏನು ಇವ್ರು ಗುಂಡಾಗರ್ದಿ ನಡೆದದ ಕಾಂಗ್ರೆಸ್ನವ್ರದ್ದು. ಆ ಗುಂಡಾಗರ್ದಿ ಹೆದರಿ ಸಚಿನ್ ಏನದ ಡೆತ್ ನೋಟ್ ಬರ್ದು ಡೆತ್ ನೋಟ್ 24 ತಾಸು ಮೊದಲು ಎಲ್ಲರಿಗೆ ಏನದ ಮೀಡಿಯಾದಾಗ ಬಂದದ, ಇದು ನಮ್ಮದು ಸೋಷಿಯಲ್ ಮೀಡಿಯಾದಾಗ ಬಂದ ಎಲ್ಲ ಕಡೆ ಬಂದದ. ಪೊಲೀಸರಿಗೆ ಹೋಗಿ ಹೇಳ್ಯಾರ, ಡೆತ್ ನೋಟ್ ತೋರಿಸ್ಯಾರ. ಆದ್ರೂ ಭೀ ಯಾಕೆ ಹಾಕಿ ಸರ್ಕಾರ ಕೈಗೊಂಬೆ ಆಗ್ತಾ ಇದೆ ಅಂತೇಳಿ ಜನ ಮಾತಾಡ್ತಾರೆ, ಕುಟುಂಬಸ್ಥರು ಹೇಳ್ತಾರೆ. ಅವ್ರ ಆರೋಪ ತಾವೇನು ಹೇಳ್ತೀರಿ? ಆ ಹುಡುಗಿಯರು ಬೀದರ್ ಏನದ ಗಾಂಧಿಗೇಜ್ ಪೊಲೀಸ್ ಸ್ಟೇಷನು ಮತ್ತು ಭಾಲ್ಕಿ ತಾಲೂಕು ಧನೂರ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಅಲ್ಲಿನವ್ರು ಹೇಳ್ತಾರೆ ಧನೂರ್ಗೆ ಹೋಗ್ರಿ ಅಂತ, ಕಟ್ಟಿ ತೂಗ ಧನೂರ್ ವ್ಯಾಪ್ತಿನಲ್ಲಿ ಬರ್ತದೆ. ಇವ್ರು ಹೇಳ್ತಾರೆ ನಮ್ಮಲ್ಲಿಲ್ಲ, ಬರೋದಿಲ್ಲ, ಅಲ್ಲೇ ಬರ್ತಂತ. ಈ ಥರ ಇವರು ನಿಷ್ಕಾಳಜಿ, ಇರ್ರೆಸ್ಪಾನ್ಸಿಬಲ್ ಮತ್ತು ತಮ್ಮದೇನದ ಕರ್ತವ್ಯ ಮರೆತು ಈ ಹುಡುಗಂದು ಏನದ ಜೀವ ಏನದ ಹೋಗ್ಲಾಕ ಕಾರಣ ಪೊಲೀಸರೇ ಕಾರಣ. ಏನು ಹೋರಾಟ ಮಾಡ್ತೀರಾ ಸರ್ BJP? ಇದಕ್ಕೆ ನಮ್ಮ ರಾಜ್ಯ ನಾಯಕರು ವಿಜೇಂದ್ರ ನಾಳೆ ಸಾಯಂಕಾಲ 5 ಕಿಲೋ ಮನೆ ಕಟ್ಟಿ ತೊಗೊಂಡು ಬರ್ತಾ ಇದ್ದಾರೆ ಪಂಚಾಳವ್ರ ಮನೆಗೆ. ಮತ್ತು ಅಪೋಸಿಷನ್ ಲೀಡರ್ ಏನದ ವಿಧಾನ ಪರಿಷತ್ ಏನದ ಚಲ್ವಾದಿಯವ್ರು ಬರ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆಲ್ಲ ನಾವು ಒಂದು ಅನ್ಯಾಯನಾಗಿದೆ, ಜೀವ ಅಂತೂ ಕುಡಿಸ್ಲಿಕ್ಕಾಗೋದಿಲ್ಲ. ಅದರ ಅನ್ಯಾಯ ಏನದ ವಿರುದ್ಧ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಇಂಥ ಮತ್ತು ಪುನಃ ಬೇರೆ ಯುವಕರು ಏನದ ಆತ್ಮಹತ್ಯೆ ಮಾಡ್ಕೊಂಬಂಥ ಪರಿಸ್ಥಿತಿ ಬರಲಾರ್ದಂಗೆ ಏನದ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಾಳೆ. ಸರ್, ಏನು ಯಾವ ರೀತಿ ತನಿಖೆ ಆಗಬೇಕು ಮತ್ತು ಏನು ಪರಿಹಾರಕ್ಕೆ ಒತ್ತಾಯ ಮಾಡ್ತೀರಿ ತಾವು? ಕರ್ನಾಟಕದಲ್ಲಿ CBI ಬಿಟ್ಟರು ಯಾವುದೂ ತನಿಖೆ ಮಾಡಿದ್ರು ಸರಿ ಆಗೋದಿಲ್ಲ. ಯಾಕೆ ಪೊಲೀಸರಾಗಲಿ ಎಲ್ಲ ಡಿಪಾರ್ಟ್ಮೆಂಟ್ ಆಗಲಿ ಟೋಟಲಿ ಆ ಹುಡುಗಿಯರು, ಸಣ್ಣ ಹುಡುಗಿಯರು ಸಚಿನಂದು ತಂಗಿಯವರು ಅಥವಾ ಆಗದೇವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅದು ಕಂಪ್ಲೇಂಟೇ ತೊಗೊಳಕ್ಕೆ ತಯಾರಿಲ್ಲ ಅಂದ್ರೆ ಒಂದು ಫೋನ್ ಬಂದಿದೆ ಸರ್ ತೊಗೊಂಡಿಲ್ಲ ಅಂತ ಹುಡುಗಿಯರು ಹೇಳ್ತಾ ಇದ್ದಾರೆ. ಈ ಥರ ಇವರು ಸರ್ಕಾರ ನಡೆಸೋರು ಇವ್ರು ಫೋನ್ ಹಚ್ಚಿ ಏನದ ಇಂಥವೇನ ಡೆತ್ ನೋಟಿಗೆ ಮೇಲೆ ಕಾಳಜಿ ವಹಿಸಲ್ಲ, ಇದಕ್ಕೆ ಎನ್ಕ್ವೈರಿ ಮಾಡಲ್ಲ. ಎನ್ಕ್ವೈರಿ ಮಾಡ್ರೆ ಹುಡುಗ ಉಳಿತೀನು, ಸಚಿನ್ ಉಳಿತೀನು. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಮತ್ತು ಬೀದರ್ ಏನದ ಇವತ್ತು ಇಬ್ಬಿಬ್ಬರು ಮಂತ್ರಿಯವರು ಇದ್ದಾರೆ. ಇಂಥ ಏನದ ಒಂದು ಇಬ್ಬರು ಮಂತ್ರಿ ಕ್ಯಾಬಿನೆಟ್ ಮಂತ್ರಿಯವರಾಗಿ ಈ ಥರ ಪೊಲೀಸರು ಇವ್ರ ಮಾತು ಏನದ ಒಂದು ಫೋನ್ ಹಚ್ಚಿ ಏನದ ಕೇಳ್ಕೊಂಡು FIR ಮಾಡಿಲ್ಲ ಅಂತಂದ್ರೆ ಇದು ಭಾಳ ಬೇಜಾರು ಮಾತದೆ. ಏನು ಪರಿಹಾರಕ್ಕೆ ಏನು ಪರಿಹಾರ ಅಂತೂ ನಮ್ಮದು ಇವತ್ತು 1 ಕೋಟಿ ಕೊಟ್ಟರು ಕಡಿಮೆ ಇದೆ. ಮತ್ತು ಅವ್ರ ಮನ್ಯಾಗ ನೌಕರಿ ಕೊಡಬೇಕು, ಬಡ ಮನೆತನಿದೆ. ಪರಿಹಾರ ಎಷ್ಟು ಕೊಟ್ಟರು ಕಡಿಮೆ ಇದೆ. ಅದ್ರ ಪರಿಹಾರ ಏನದ ನಾವು 1 ಕೋಟಿ ಮಿನಿಮಮ್ ಕೊಡ್ರಂತ ಕೇಳ್ತಾ ಇದ್ದೆ. ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದ ಸಚಿನ್ ಏನು ಈಗಾಗಲೇ ರೈಲ್ವೆ ಹಳಿಗೆ ತಲೆ ಕೊಟ್ಟು ಸುಸೈಡ್ ಮಾಡ್ಕೊಂಡಿದ್ದಾನ. ಆ ಒಂದು ಮನೆಗೆ ಕ್ಷೇತ್ರದ ಮಾಜಿ ಶಾಸಕ ಪ್ರಕಾಶ್ ಖಂಡೂರು ಆಗಮಿಸಿದ್ದಾರೆ. ಟೋಟಲಿ ಪೊಲೀಸ್ ಇಲಾಖೆ ವೈಫಲ್ಯಕ್ಕೆ ಆ ಒಂದು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್, ಕಣ್ಣೀರು ಹಾಕ್ತಾ ಇದ್ದಾರೆ. ಪೊಲೀಸರು ಇದ್ದಾರೆ ಇಲ್ಲ, ಠಾಣೆಗಳು ಯಾಕೆ ಬೇಕು ಅಂತ ಹೇಳೋರು ಕಣ್ಣೀರು ಹಾಕ್ತಾ ಇದ್ದಾರೆ. ಪೊಲೀಸ್ ವೈಫಲ್ಯನೇ ಆ ಒಂದು ಸಚಿನ್ ಕುಟುಂಬಕ್ಕೆ ಆಸರೆಯಾದ ಯುವಕನ ಸಾವಿಗೆ ಕಾರಣ ಅಂತ ಹೇಳಿ ಏನು ಹೇಳ್ತೀರಿ ಸರ್? ಈ ಸಚಿನ್ ಅವ್ರ ಪಂಚಾಳ್ ಅವರು ಒಂದು ಗ್ರ್ಯಾಜುಯೇಟ್ ಹುಡುಗ, BA ಮಾಡಿ ಅವರು ಒಂದು LNT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇವ್ರು ಏನೋ ಒಂದು ಆಶಾಮಿಸ್ ತೋರಿಸಿ ಗುಲ್ಬರ್ಗಕ್ಕೆ ಒಯ್ದು ಗುಲ್ಬರ್ದಾಗ ಏನದ ಅವ್ರಿಗೆ ಏನದ ಕೆಲಸ ಕೊಡ್ತೀನಿ ಹಾಗೆ ಮಾಡ್ತೀನಿ ಅಂಥೇಳಿ ಇವ್ರ ಮ್ಯಾಗ ಒಂದು ಶೋಷಣೆ ಮಾಡಿ ಹುಡುಗಿಗೆ ಏನದ ಒಂಥರ ಧಮಕಿ ಕೊಟ್ಟು ಮನೆಗೆ ಬಂದು ಮನೆ ಏನದ ಹೆಣ್ಮಕ್ಳಿಗೂ ಹುಡುಗಿಯರಿಗೂ ಸಣ್ಣ ಹುಡುಗಿಯರಿಗೂ ಏನೋ ಧಮಕಿ ಕೊಟ್ಟು ಬೀದರ್ನಲ್ಲಿ 2 ಸಲ ಏನದ ಈ ಥರ ಏನು ಇವ್ರು ಗುಂಡಾಗರ್ದಿ ನಡೆದದ ಕಾಂಗ್ರೆಸ್ನವ್ರದ್ದು. ಆ ಗುಂಡಾಗರ್ದಿ ಹೆದರಿ ಸಚಿನ್ ಏನದ ಡೆತ್ ನೋಟ್ ಬರ್ದು ಡೆತ್ ನೋಟ್ 24 ತಾಸು ಮೊದಲು ಎಲ್ಲರಿಗೆ ಏನದ ಮೀಡಿಯಾದಾಗ ಬಂದದ, ಇದು ನಮ್ಮದು ಸೋಷಿಯಲ್ ಮೀಡಿಯಾದಾಗ ಬಂದ ಎಲ್ಲ ಕಡೆ ಬಂದದ. ಪೊಲೀಸರಿಗೆ ಹೋಗಿ ಹೇಳ್ಯಾರ, ಡೆತ್ ನೋಟ್ ತೋರಿಸ್ಯಾರ. ಆದ್ರೂ ಭೀ ಯಾಕೆ ಹಾಕಿ ಸರ್ಕಾರ ಕೈಗೊಂಬೆ ಆಗ್ತಾ ಇದೆ ಅಂತೇಳಿ ಜನ ಮಾತಾಡ್ತಾರೆ, ಕುಟುಂಬಸ್ಥರು ಹೇಳ್ತಾರೆ. ಅವ್ರ ಆರೋಪ ತಾವೇನು ಹೇಳ್ತೀರಿ? ಆ ಹುಡುಗಿಯರು ಬೀದರ್ ಏನದ ಗಾಂಧಿಗೇಜ್ ಪೊಲೀಸ್ ಸ್ಟೇಷನು ಮತ್ತು ಭಾಲ್ಕಿ ತಾಲೂಕು ಧನೂರ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಅಲ್ಲಿನವ್ರು ಹೇಳ್ತಾರೆ ಧನೂರ್ಗೆ ಹೋಗ್ರಿ ಅಂತ, ಕಟ್ಟಿ ತೂಗ ಧನೂರ್ ವ್ಯಾಪ್ತಿನಲ್ಲಿ ಬರ್ತದೆ. ಇವ್ರು ಹೇಳ್ತಾರೆ ನಮ್ಮಲ್ಲಿಲ್ಲ, ಬರೋದಿಲ್ಲ, ಅಲ್ಲೇ ಬರ್ತಂತ. ಈ ಥರ ಇವರು ನಿಷ್ಕಾಳಜಿ, ಇರ್ರೆಸ್ಪಾನ್ಸಿಬಲ್ ಮತ್ತು ತಮ್ಮದೇನದ ಕರ್ತವ್ಯ ಮರೆತು
ಈ ಹುಡುಗಂದು ಏನದ ಜೀವ ಏನದ ಹೋಗ್ಲಾಕ ಕಾರಣ ಪೊಲೀಸರೇ ಕಾರಣ. ಏನು ಹೋರಾಟ ಮಾಡ್ತೀರಾ ಸರ್ ಬಿಜೆಪಿ? ಇದಕ್ಕೆ ನಮ್ಮ ರಾಜ್ಯ ನಾಯಕರು ವಿಜೇಂದ್ರ ನಾಳೆ ಸಾಯಂಕಾಲ 5 ಕಿಲೋ ಮನೆ ಕಟ್ಟಿ ತೊಗೊಂಡು ಬರ್ತಾ ಇದ್ದಾರೆ ಪಂಚಾಳವ್ರ ಮನೆಗೆ. ಮತ್ತು ಅಪೋಸಿಷನ್ ಲೀಡರ್ ಏನದ ವಿಧಾನ ಪರಿಷತ್ ಏನದ ಚಲವಾದಿಯವರು ಬರ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆಲ್ಲ ನಾವು ಒಂದು ಅನ್ಯಾಯನಾಗಿದೆ. ಜೀವ ಅಂತೂ ಕೊಡಿಸ್ಲಿಕ್ಕಾಗೋದಿಲ್ಲ. ಅದರ ಅನ್ಯಾಯ ಏನದ ವಿರುದ್ಧ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಇಂಥ ಮತ್ತು ಪುನಃ ಬೇರೆ ಯುವಕರು ಏನದ ಆತ್ಮಹತ್ಯೆ ಮಾಡ್ಕೊಂಬಂಥ ಪರಿಸ್ಥಿತಿ ಬರಲಾರ್ದಂಗೆ ಏನದ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಾಳೆ. ಸರ್ ಏನು ಯಾವ ರೀತಿ ತನಿಖೆ ಆಗಬೇಕು ಮತ್ತು ಏನು ಪರಿಹಾರಕ್ಕೆ ಒತ್ತಾಯ ಮಾಡ್ತೀರಿ ತಾವು? ಕರ್ನಾಟಕದಲ್ಲಿ CBI ಬಿಟ್ಟರು ಯಾವುದೂ ತನಿಖೆ ಮಾಡಿದ್ರು ಸರಿ ಆಗೋದಿಲ್ಲ. ಯಾಕೆ ಪೊಲೀಸರಾಗಲಿ ಎಲ್ಲ ಡಿಪಾರ್ಟ್ಮೆಂಟ್ ಆಗಲಿ ಟೋಟಲಿ ಆ ಹುಡುಗಿಯರು ಸಣ್ಣ ಹುಡುಗಿಯರು ಸಚಿನಂದು ತಂಗಿಯವರು ಅಥವಾ ಅಗ್ದೇವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅದು ಕಂಪ್ಲೇಂಟೇ ತೊಗೊಳಕ್ಕೆ ತಯಾರಿಲ್ಲ ಅಂದ್ರೆ ಒಂದು ಫೋನ್ ಬಂದಿದೆ ತೊಗೊಂಡಿಲ್ಲ ಅಂತ ಹುಡುಗಿಯರು ಹೇಳ್ತಾ ಇದ್ದಾರೆ. ಈ ಥರ ಇವರು ಸರ್ಕಾರ ನಡೆಸೋರು ಇವ್ರು ಫೋನ್ ಹಚ್ಚಿ ಏನದ ಇಂಥವೇನ ಡೆತ್ ನೋಟಿಗೆ ಮೇಲೆ ಕಾಳಜಿ ವಹಿಸಲ್ಲ, ಇದಕ್ಕೆ ಎನ್ಕ್ವೈರಿ ಮಾಡಲ್ಲ. ಎನ್ಕ್ವೈರಿ ಮಾಡ್ರೆ ಉಳಿತೀನು ಸಚಿನ್ ಉಳಿತೀನು. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಮತ್ತು ಬೀದರ್ ಏನದ ಇವತ್ತು ಇಬ್ಬಿಬ್ಬರು ಮಂತ್ರಿಯವರು ಇದ್ದಾರೆ. ಇಂಥ ಏನದ ಒಂದು ಇಬ್ಬರು ಮಂತ್ರಿ ಕ್ಯಾಬಿನೆಟ್ ಮಂತ್ರಿಯವರಾಗಿ ಈ ಥರ ಪೊಲೀಸರು ಇವ್ರ ಮಾತು ಏನದ ಒಂದು ಫೋನ್ ಹಚ್ಚಿ ಏನದ ಕೇಳ್ಕೊಂಡು FIR ಮಾಡಿಲ್ಲ ಅಂತಂದ್ರೆ ಇದು ಭಾಳ ಬೇಜಾರು ಮಾತದೆ. ಏನು ಪರಿಹಾರಕ್ಕೆ ಏನು ಪರಿಹಾರ ಅಂತೂ ನಮ್ಮದು ಇವತ್ತು 1 ಕೋಟಿ ಕೊಟ್ಟರು ಕಡಿಮೆ ಇದೆ. ಮತ್ತು ಅವ್ರ ಮನ್ಯಾಗ ನೌಕರಿ ಕೊಡಬೇಕು, ಬಡ ಮನೆತನಿದೆ. ಪರಿಹಾರ ಎಷ್ಟು ಕೊಟ್ಟರು ಕಡಿಮೆ ಇದೆ. ಅದ್ರ ಪರಿಹಾರ ಏನದ ನಾವು 1 ಕೋಟಿ ಮಿನಿಮಮ್ ಕೊಡ್ರಂತ ಕೇಳ್ತಾ ಇದ್ದೆ. ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದ ಸಚಿನ್ ಏನು ಈಗಾಗಲೇ ರೈಲ್ವೆ ಹಳಿಗೆ ತಲೆ ಕೊಟ್ಟು ಸುಸೈಡ್ ಮಾಡ್ಕೊಂಡಿದ್ದಾನ. ಆ ಒಂದು ಮನೆಗೆ ಕ್ಷೇತ್ರದ ಮಾಜಿ ಶಾಸಕ ಪ್ರಕಾಶ್ ಖಂಡೂರು ಆಗಮಿಸಿದ್ದಾರೆ. ಟೋಟಲಿ ಪೊಲೀಸ್ ಇಲಾಖೆ ವೈಫಲ್ಯಕ್ಕೆ ಆ ಒಂದು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್ ಕಣ್ಣೀರು ಹಾಕ್ತಾ ಇದ್ದಾರೆ. ಪೊಲೀಸರು ಇದ್ದಾರೆ ಇಲ್ಲ, ಠಾಣೆಗಳು ಯಾಕೆ ಬೇಕು ಅಂತೇಳಿ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಪೊಲೀಸ್ ವೈಫಲ್ಯನೇ ಆ ಒಂದು ಸಚಿನ್ ಕುಟುಂಬಕ್ಕೆ ಆಸರೆಯಾದ ಯುವಕನ ಸಾವಿಗೆ ಕಾರಣ ಅಂತೇಳಿ ಏನು ಹೇಳ್ತೀರಿ ಸರ್? ಈ ಸಚಿನ್ ಅವ್ರು ಪಂಚಾಳವರು ಒಂದು ಗ್ರ್ಯಾಜುಯೇಟ್ ಹುಡುಗ, BA ಮಾಡಿ ಅವರು ಒಂದು L&T ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇವ್ರು ಏನೋ ಒಂದು ಆಶಾಮಿಸ್ ತೋರಿಸಿ ಗುಲ್ಬರ್ಗಕ್ಕೆ ಒಯ್ದು ಗುಲ್ಬರ್ದಾಗ ಏನದ ಅವ್ರಿಗೆ ಏನದ ಕೆಲಸ ಕೊಡ್ತೀನಿ ಹಾಗೆ ಮಾಡ್ತೀನಿ ಅಂಥೇಳಿ ಇವ್ರ ಮ್ಯಾಗ ಒಂದು ಶೋಷಣೆ ಮಾಡಿ ಹುಡುಗಿಗೆ ಏನದ ಒಂಥರ ಧಮಕಿ ಕೊಟ್ಟು ಮನೆಗೆ ಬಂದು ಮನೆ ಏನದ ಹೆಣ್ಮಕ್ಳಿಗೂ ಹುಡುಗಿಯರಿಗೂ ಸಣ್ಣ ಹುಡುಗಿಯರಿಗೂ ಏನೋ ಧಮಕಿ ಕೊಟ್ಟು ಬೀದರ್ನಲ್ಲಿ 2 ಸಲ ಏನದ ಈ ಥರ ಏನು ಇವ್ರು ಗುಂಡಾಗರ್ದಿ ನಡೆದದ ಕಾಂಗ್ರೆಸ್ನವ್ರದ್ದು. ಆ ಗುಂಡಾಗರ್ದಿ ಹೆದರಿ ಸಚಿನ್ ಏನದ ಡೆತ್ ನೋಟ್ ಬರ್ದು ಡೆತ್ ನೋಟ್ 24 ತಾಸು ಮೊದಲು ಎಲ್ಲರಿಗೆ ಏನದ ಮೀಡಿಯಾದಾಗ ಬಂದದ. ಇದು ನಮ್ಮದು ಸೋಷಿಯಲ್ ಮೀಡಿಯಾದಾಗ ಬಂದ ಎಲ್ಲ ಕಡೆ ಬಂದದ. ಪೊಲೀಸರಿಗೆ ಹೋಗಿ ಹೇಳ್ಯಾರ, ಡೆತ್ ನೋಟ್ ತೋರಿಸ್ಯಾರ. ಆದ್ರೂ ಭೀ ಯಾಕೆ ಹಾಕಿ ಸರ್ಕಾರ ಕೈಗೊಂಬೆ ಆಗ್ತಾ ಇದೆ ಅಂತೇಳಿ ಜನ ಮಾತಾಡ್ತಾರೆ, ಕುಟುಂಬಸ್ಥರು ಹೇಳ್ತಾರೆ. ಅವ್ರ ಆರೋಪ ತಾವೇನು ಹೇಳ್ತೀರಿ? ಆ ಹುಡುಗಿಯರು ಬೀದರ್ ಏನದ ಗಾಂಧಿಗೇಜ್ ಪೊಲೀಸ್ ಸ್ಟೇಷನು ಮತ್ತು ಭಾಲ್ಕಿ ತಾಲೂಕು ಧನೂರ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಅಲ್ಲಿನವ್ರು ಹೇಳ್ತಾರೆ ಧನೂರ್ಗೆ ಹೋಗ್ರಿ ಅಂತ, ಕಟ್ಟಿ ತೂಗ ಧನೂರ್ ವ್ಯಾಪ್ತಿನಲ್ಲಿ ಬರ್ತದೆ. ಇವ್ರು ಹೇಳ್ತಾರೆ ನಮ್ಮಲ್ಲಿಲ್ಲ, ಬರೋದಿಲ್ಲ, ಅಲ್ಲೇ ಬರ್ತಂತ. ಈ ಥರ ಇವರು ನಿಷ್ಕಾಳಜಿ, ಇರ್ರೆಸ್ಪಾನ್ಸಿಬಲ್ ಮತ್ತು ತಮ್ಮದೇನದ ಕರ್ತವ್ಯ ಮರೆತು ಈ ಹುಡುಗಂದು ಏನದ ಜೀವ ಏನದ ಹೋಗ್ಲಾಕ ಕಾರಣ ಪೊಲೀಸರೇ ಕಾರಣ. ಏನು ಹೋರಾಟ ಮಾಡ್ತೀರಾ ಸರ್ ಬಿಜೆಪಿ? ಇದಕ್ಕೆ ನಮ್ಮ ರಾಜ್ಯ ನಾಯಕರು ವಿಜೇಂದ್ರ ನಾಳೆ ಸಾಯಂಕಾಲ 5 ಕಿಲೋ ಮನೆ ಕಟ್ಟಿ ತೊಗೊಂಡು ಬರ್ತಾ ಇದ್ದಾರೆ ಪಂಚಾಳವ್ರ ಮನೆಗೆ. ಮತ್ತು ಅಪೋಸಿಷನ್ ಲೀಡರ್ ಏನದ ವಿಧಾನ ಪರಿಷತ್ ಏನದ ಚಲವಾದಿಯವರು ಬರ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆಲ್ಲ ನಾವು ಒಂದು ಅನ್ಯಾಯನಾಗಿದೆ. ಜೀವ ಅಂತೂ ಕೊಡಿಸ್ಲಿಕ್ಕಾಗೋದಿಲ್ಲ. ಅದರ ಅನ್ಯಾಯ ಏನದ ವಿರುದ್ಧ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಇಂಥ ಮತ್ತು ಪುನಃ ಬೇರೆ ಯುವಕರು ಏನದ ಆತ್ಮಹತ್ಯೆ ಮಾಡ್ಕೊಂಬಂಥ ಪರಿಸ್ಥಿತಿ ಬರಲಾರ್ದಂಗೆ ಏನದ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಾಳೆ. ಸರ್ ಏನು ಯಾವ ರೀತಿ ತನಿಖೆ ಆಗಬೇಕು ಮತ್ತು ಏನು ಪರಿಹಾರಕ್ಕೆ ಒತ್ತಾಯ ಮಾಡ್ತೀರಿ ತಾವು? ಕರ್ನಾಟಕದಲ್ಲಿ CBI ಬಿಟ್ಟರು ಯಾವುದೂ ತನಿಖೆ ಮಾಡಿದ್ರು ಸರಿ ಆಗೋದಿಲ್ಲ. ಯಾಕೆ ಪೊಲೀಸರಾಗಲಿ ಎಲ್ಲ ಡಿಪಾರ್ಟ್ಮೆಂಟ್ ಆಗಲಿ ಟೋಟಲಿ ಆ ಹುಡುಗಿಯರು ಸಣ್ಣ ಹುಡುಗಿಯರು ಸಚಿನಂದು ತಂಗಿಯವರು ಅಥವಾ ಅಗ್ದೇವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅದು ಕಂಪ್ಲೇಂಟೇ ತೊಗೊಳಕ್ಕೆ ತಯಾರಿಲ್ಲ ಅಂದ್ರೆ ಒಂದು ಫೋನ್ ಬಂದಿದೆ ತೊಗೊಂಡಿಲ್ಲ ಅಂತ ಹುಡುಗಿಯರು ಹೇಳ್ತಾ ಇದ್ದಾರೆ. ಈ ಥರ ಇವರು ಸರ್ಕಾರ ನಡೆಸೋರು ಇವ್ರು ಫೋನ್ ಹಚ್ಚಿ ಏನದ ಇಂಥವೇನ ಡೆತ್ ನೋಟಿಗೆ ಮೇಲೆ ಕಾಳಜಿ ವಹಿಸಲ್ಲ, ಇದಕ್ಕೆ ಎನ್ಕ್ವೈರಿ ಮಾಡಲ್ಲ. ಎನ್ಕ್ವೈರಿ ಮಾಡ್ರೆ ಉಳಿತೀನು ಸಚಿನ್ ಉಳಿತೀನು. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಮತ್ತು ಬೀದರ್ ಏನದ ಇವತ್ತು ಇಬ್ಬಿಬ್ಬರು ಮಂತ್ರಿಯವರು ಇದ್ದಾರೆ. ಇಂಥ ಏನದ ಒಂದು ಇಬ್ಬರು ಮಂತ್ರಿ ಕ್ಯಾಬಿನೆಟ್ ಮಂತ್ರಿಯವರಾಗಿ ಈ ಥರ ಪೊಲೀಸರು ಇವ್ರ ಮಾತು ಏನದ ಒಂದು ಫೋನ್ ಹಚ್ಚಿ ಏನದ ಕೇಳ್ಕೊಂಡು FIR ಮಾಡಿಲ್ಲ ಅಂತಂದ್ರೆ ಇದು ಭಾಳ ಬೇಜಾರು ಮಾತದೆ. ಏನು ಪರಿಹಾರಕ್ಕೆ ಏನು ಪರಿಹಾರ ಅಂತೂ ನಮ್ಮದು ಇವತ್ತು 1 ಕೋಟಿ ಕೊಟ್ಟರು ಕಡಿಮೆ ಇದೆ. ಮತ್ತು ಅವ್ರ ಮನ್ಯಾಗ ನೌಕರಿ ಕೊಡಬೇಕು, ಬಡ ಮನೆತನಿದೆ. ಪರಿಹಾರ ಎಷ್ಟು ಕೊಟ್ಟರು ಕಡಿಮೆ ಇದೆ. ಅದ್ರ ಪರಿಹಾರ ಏನದ ನಾವು 1 ಕೋಟಿ ಮಿನಿಮಮ್ ಕೊಡ್ರಂತ
ಕೇಳ್ತಾ ಇದ್ದೆ. ಸೊ ಇದು ಮಾಜಿ ಶಾಸಕ ಪ್ರಕಾಶ್ ಖಂಡ್ ಅವರ ಆಕ್ರೋಶದ ಧ್ವನಿ ಅಂತ ಹೇಳ್ಬೋದು. ಟೋಟಲಿ ಸರ್ಕಾರಕ್ಕೆ ಸ್ವಲ್ಪ ಆದರೂ ಈ ಕುಟುಂಬದ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ಇದ್ದರೆ ತಕ್ಷಣ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಮತ್ತು ಈಗಾಗಲೇ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ CBI ತನಿಖೆ ಮಾತ್ರ. ಯಾಕಂದರೆ ಈ ಪೊಲೀಸರು COD ಎಲ್ಲ ಸರ್ಕಾರ ಕೈಗೊಂಬೆ ಇದ್ದಾರೆ. ಇದರಲ್ಲಿ ಸರ್ಕಾರದ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಿದ್ದಾರೆ, ಅವ್ರ ಹೆಸರು ಕೂಡ ಡೆತ್ ನೋಟದಲ್ಲಿದೆ. ಹೀಗಾಗಿ CBI ತನಿಖೆ ಆಗಲೇಬೇಕು, ಈ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಈಗಾಗಲೇ BY ವಿಜೇಂದ್ರ, R ಅಶೋಕ್ ಸೇರಿದಂತೆ ನಮ್ಮ ಪಕ್ಷದ ನಾಯಕರು ಕೂಡ ಬರ್ತಾರೆ. ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಎಂಬುದು ಆಕ್ರೋಶ BJPದಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.